ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ RCBಗೆ ಸಂಬಂಧಿಸಿದಂತೆ ಆಗಿರ್ತದೆ. ಸೊ ನೋಡೋದಾದ್ರೆ RCBಗೆ ಇಂಜುರಿಯ ಸಂಕಷ್ಟಗಳು ಕಾದಿತ್ತು. ಈ ಬಾರಿಯ IPL ನಲ್ಲಿ ಸ್ಟಾರ್ ಪ್ಲೇಯರ್ಗಳು ಔಟ್ ಆಗುವ ಸಾಧ್ಯತೆ ಇತ್ತು. ಆದ್ರೆ ಇದೆಲ್ಲವನ್ನು ಮೀರಿ ಇವಾಗ RCBಗೆ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ಹೇಳಿದ್ರೆ ಜಾಶ್ ಹೇಜಲ್ವುಡ್ RCBಯ ಸ್ಟಾರ್ ಓವರ್ಸೀಸ್ ಬೌಲರ್ ಆಗಿರ್ತಾರೆ. ಸೊ ಜಾಶ್ ಹೇಜಲ್ವುಡ್ ಅವರು ಫಿಟ್ನೆಸ್ ಟೆಸ್ಟ್ ಅನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಅವರು ಇಂಜುರಿಯ ಮುಕ್ತವಾಗಿದ್ದಾರೆ ಅಂತ ಹೇಳ್ಬಹುದು. ಅವರು ಇನ್ನೇನು ಕೆಲವೇ ದಿನಗಳಲ್ಲಿ RCBಯ ಕ್ಯಾಂಪ್ ಸೇರಲಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಿದೆ. ಇದು RCBಯ ಅಭಿಮಾನಿಗಳಿಗೆ ತುಂಬಾನೇ ಗುಡ್ ನ್ಯೂಸ್ ಆಗಿರ್ತದೆ. ಸೊ ನೋಡೋದಾದ್ರೆ ಹಿಂದಿನ ವರ್ಷ ತುಂಬಾನೇ ಚೆನ್ನಾಗಿ RCBಯ ಬೌಲಿಂಗ್ ವ್ಯವಸ್ಥೆಯನ್ನು ಗಟ್ಟಿ ಮಾಡಿದಂತಹ ಜಾಶ್ ಹೇಜಲ್ವುಡ್ ಇದೀಗ ಮತ್ತೆ RCBಗೆ ಕಮ್ ಬ್ಯಾಕ್ ಮಾಡಲು ಹಾತೊರೀತಾ ಇದ್ದಾರೆ. ಸೊ ಇಷ್ಟು ದಿನ ಇಂಜುರಿಯ ಸಮಸ್ಯೆಯಿಂದಾಗಿ ಹಿಂದುಳಿದಿದ್ರು. ಸೊ RCBಗೆ ಆಡೋಕೆ ಬರ್ತಾರ ಅನ್ನೋದು ಕೂಡ ಡೌಟ್ ಆಗಿತ್ತು. ಕೆಲವು ದಿನಗಳ ಹಿಂದೆ ಇಂಜುರಿಯ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇನ್ನೂ ಕೂಡ ಸಿಕ್ಕಿರ್ಲಿಲ್ಲ. ಸೊ ಬಟ್ ಇವಾಗ ಕ್ರಿಕೆಟ್ ಆಸ್ಟ್ರೇಲಿಯಾ ಜಾಶ್ ಹೇಜಲ್ವುಡ್ ಅವರಿಗೆ ಫಿಟ್ನೆಸ್ ಟೆಸ್ಟ್ ಕ್ಲಿಯರ್ ಮಾಡಿದೆ. ಸೊ ಅದರಿಂದ ನೋಡೋದಾದ್ರೆ ಈ ಒಂದು ಟೆಸ್ಟ್ ನಲ್ಲಿ ಪಾಸ್ ಆಗಿರುವಂತಹ ಜಾಶ್ ಹೇಜಲ್ವುಡ್ ಇದೀಗ RCBಯ ಪ್ರಾಕ್ಟೀಸ್ ಕ್ಯಾಂಪ್ ಸೇರ್ಕೊಳ್ಳಿದ್ದಾರೆ. ಸೊ ಇದು RCBಗೆ ಆನೆ ಬಲ ಅಂತ ಹೇಳ್ಬಹುದು. ಯಾಕೆ ನಾವು ಈ ವಿಷಯನ ಮೇನ್ ಆಗಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ RCBಯ ಬೌಲಿಂಗ್ ಅಟ್ಯಾಕ್ ನಲ್ಲಿ ಅನುಭವಿ ಓವರ್ಸೀಸ್ ಬೌಲರ್ ಬೇಕೇ ಬೇಕಿತ್ತು. ಸೊ ಅದು ಜಾಶ್ ಹೇಜಲ್ವುಡ್ ಆ ಸ್ಥಾನವನ್ನು ತುಂಬಿಸ್ತಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ವರ್ಲ್ಡ್ ನಲ್ಲಿ ಬೆಸ್ಟ್ ಬೌಲರ್ ಅಂತ ಹೇಳ್ಬಹುದು. 3 ಫಾರ್ಮೆಟ್ ಗಳಲ್ಲಿ ಅದು ಜಾಶ್ ಹೇಜಲ್ವುಡ್ ಆಗಿರ್ತಾರೆ. ಲೈನ್ ಅಂಡ್ ಲೆಂತ್ ತುಂಬಾನೇ ಟೈಟ್ ಆಗಿ ಹಿಡ್ಕೊಳ್ಳುವಂತಹ ಏಕೈಕ ಬೌಲರ್ ಅಂತ ಹೇಳಿದ್ರೆ ಅದು ಜಾಶ್ ಹೇಜಲ್ವುಡ್ ಆಗಿರ್ತಾರೆ. ಸೊ ಅವರ ಕಮ್ ಬ್ಯಾಕ್ ಇಂದ RCBಯ ಬೌಲಿಂಗ್ ತನ್ನಿಂದ ತಾನೇ ಮೇಲಕ್ಕೆ ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಏನೋ ಗೊತ್ತಿಲ್ಲ, ಇವತ್ತು RCBಗೆ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ RCBಗೆ ಫೈನಲ್ ಅಪ್ರೂವಲ್ ಸಿಕ್ಕಿದೆ. ಅದು ಕರ್ನಾಟಕ ಗವರ್ಮೆಂಟ್ ಇಂದ. ಸೊ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ಆಗ್ಬೇಕಂತ ಹೇಳಿದ್ರೆ ಕರ್ನಾಟಕ ಗವರ್ಮೆಂಟ್ ಕೆಲವೊಂದು ಕಂಡೀಷನ್ ಇಟ್ಟಿತ್ತು KSCA ಮುಂದೆ. ಸೊ KSCA ಏನಿದೆ ಅದು ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಸರಿಯಾದ ಸಮಯದಲ್ಲಿ ಪೂರ್ಣ ಮಾಡಿದ್ರು. ಸೊ ಅದಕ್ಕಾಗಿ ಅವರಿಗೆ ಈ ಅಪ್ರೂವಲ್ ಸಿಕ್ಕಿದೆ. ಸೊ ನೋಡೋದಾದ್ರೆ ಗವರ್ಮೆಂಟ್ ಕಡೆಯಿಂದ ಒಂದು ತಂಡ ರಚಿಸಲಾಗಿತ್ತು. 3 ಬಾರಿ ಒಂದು ಈ ಕೆಲಸದ ಹಂತವನ್ನು ಅವರು ನೋಡ್ತಾ ಇದ್ರು, ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರು. ಸೊ ಅದರಂತೆ ಇವಾಗ ಒಂದು ಅಪ್ರೂವಲ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ KSCA ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅದು IPL ಮಾಡೋಕೆ ಯೋಗ್ಯ ಅಂತ. ಸೊ ಇದಕ್ಕೂ ಮುಂಚೆ RCBಯ ಮೈದಾನ ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು. ಇದು ಒಂದು ಕೇವಲ ಔಪಚಾರಿಕ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ RCBಯ ಅನ್ಬಾಕ್ಸಿಂಗ್ ಇವೆಂಟ್ ಆಗಿರ್ಬೋದು, ಹಾಗೇನೆ RCBಯ ಫೈನಲ್ ಪಂದ್ಯ ಆಗಿರ್ಬೋದು, RCBಯ ಓಪನಿಂಗ್ ಮ್ಯಾಚ್ ಆಗಿರ್ಬೋದು, ಇದೆಲ್ಲವೂ ಕೂಡ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಬಟ್ ಅದೇ ರೀತಿಯಾದಂತಹ ಒಂದು ಅಪ್ರೂವಲ್ ಕೂಡ ಬಂದಿದೆ. ಸೊ ಇದರಿಂದ RCBಗೆ ಇನ್ಮೇಲೆ ಹೋಮ್ ಗ್ರೌಂಡ್ ನ ಟೆನ್ಷನ್ ಅಂತೂ ಇರೋದಿಲ್ಲ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇದು RCBಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ ಟೆನ್ಷನ್ ಇಲ್ಲದೆ ಫ್ರೀ ಆಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬಹುದು, ಅದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ ನಿಮ್ಗೆ ಗೊತ್ತಿದೆ ಸ್ಟ್ಯಾಂಪೇಡ್ ಪ್ರಕರಣ ಯಾವ ರೀತಿಯಾಗಿ RCBಯ ತಲೆ ಮೇಲೆ ಬಂದಿತ್ತು ಅನ್ನೋದು. ಸೊ ಈ ಬಾರಿ ಆ ರೀತಿಯಾದಂತಹ ಯಾವುದೇ ಪ್ರಕರಣಗಳು ಕೂಡ RCBಗೆ ತಲೆನೋವು ಆಗುದಿಲ್ಲ ಅಂತ ಹೇಳ್ಬಹುದು. ಸೊ ಆ ರೀತಿಯಲ್ಲಿ ಇದೊಂದು ಗುಡ್ ನ್ಯೂಸ್ ಆಗಿ ಪರಿಣಮಿಸ್ತದೆ RCBಗೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCBಗೆ ಗೋಲ್ಡನ್ ಬ್ಯಾಚ್ ಸಿಗಲಿದೆ. ಸೊ ಏನಪ್ಪಾ ಈ ಗೋಲ್ಡನ್ ಬ್ಯಾಚ್ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಈ ಗೋಲ್ಡನ್ ಬ್ಯಾಚ್ ಏನಿದೆ IPL ವಿನ್ ಆದ ಟೀಮ್ ಗಳಿಗೆ ಮಾತ್ರ ಸಿಗ್ತದೆ. ಹೌದು, ಈ ಬಾರಿಯ ಮ್ಯಾಚ್ ಆಗುವ ವೇಳೆ ಹಿಂದಿನ ಬಾರಿ ಚಾಂಪಿಯನ್ ಆದ ತಂಡಕ್ಕೆ ಈ ಒಂದು ಗೋಲ್ಡನ್ ಬ್ಯಾಚ್ ಸಿಗ್ತದೆ. ಸೊ ಅದರಂತೆ 18ನೇ ಸೀಸನ್ ನಲ್ಲಿ ವಿಜಯಿಯಾದ RCBಗೆ ಈ ಬಾರಿ ಗೋಲ್ಡನ್ ಬ್ಯಾಚ್ ಧರಿಸುವಂತಹ ಅವಕಾಶ ಸಿಗ್ತದೆ. ಸೊ ಹಿಂದಿನ ಬಾರಿ ನೋಡೋದಾದ್ರೆ KKRಗೆ ಈ ಅವಕಾಶ ಇತ್ತು. ಈ ಬಾರಿ ನಮ್ಮ RCBಗೆ ಈ ಅವಕಾಶ ಸಿಕ್ಕಿದೆ. ಇಡೀ ಸೀಸನ್ ನಲ್ಲಿ ಈ ಗೋಲ್ಡನ್ ಬ್ಯಾಚ್ ಕೇವಲ RCBಯ ಬಳಿ ಇರ್ತದೆ, ಹೊರತಾಗಿ ಬೇರೆ ಯಾವ ಟೀಮ್ಗಳು ಕೂಡ ಈ ಗೋಲ್ಡನ್ ಬ್ಯಾಚ್ ಧರಿಸುವಂತಿಲ್ಲ. ಸೊ ನಮ್ಮ RCBಯ ಜರ್ಸಿಯಲ್ಲಿ ಈ ಗೋಲ್ಡನ್ ಬ್ಯಾಚ್ ರಾರಾಜಿಸುವುದಂತೂ ಕನ್ಫರ್ಮ್ ಆಗಿರ್ತದೆ. ಇದು RCBಯ ಅಭಿಮಾನಿಗಳಿಗೆ ತಾವು ಹಿಂದಿನ ಬಾರಿ ಚಾಂಪಿಯನ್ ಅನ್ನುವ ಒಂದು ನೆನಪು ಯಾವಾಗಲೂ ಮೆಲುಕು ಹಾಕುತ್ತಾ ಇರುತ್ತೆ. ಸೊ ಆದ್ರಿಂದ ಇದು RCBಯ ಅಭಿಮಾನಿಗಳಿಗೆ ಖುಷಿ ತರಿಸುವ ವಿಷಯವಾಗಿರ್ತದೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.